ಚರ್ಚೆಗೆ ಕಾರಣವಾದ ಸರ್ಕಾರದ ಸಂವಿಧಾನ ಪೀಠಿಕೆ ಖರೀದಿ ಆದೇಶ. ಸಂವಿಧಾನ ಪೀಠಿಕೆ ನಾಮಫಲಕ ಅಳವಡಿಸಿಕೊಳ್ಳುವ ಕುರಿತು ಆದೇಶ. ಸಹಕಾರಿ ಇಲಾಖೆಯಡಿ ಬರುವ ಎಲ್ಲಾ ರೀತಿಯ ಸಹಕಾರ ಸಂಘ, ಸಹಕಾರಿ ಬ್ಯಾಂಕ್ಗಳಲ್ಲಿ ಸಂವಿಧಾನ ಪೀಠಿಕೆ ಅಳವಡಿಸುವುದಕ್ಕೆ ಆದೇಶ ಹೊರಡಿಸಿದ್ದಾರೆ. ಆದರೆ ಇಂಥ ಸಂಸ್ಥೆಯಿಂದಲೇ ಖರೀದಿಸಿ ಎಂಬ ಆದೇಶದ ಬಗ್ಗೆ ಚರ್ಚೆ ಆಗಿದೆ. ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆಯಿಂದ ಕಡ್ಡಾಯ ಖರೀದಿಗೆ ಸೂಚನೆ ನೀಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆ. ಬೇರೆ ಕಡೆ ಸಂವಿಧಾನ ಪೀಠಿಕೆ ನಾಮಫಲಕದ ಬೆಲೆ 500 ರಿಂದ 600 ರೂಪಾಯಿ ಇದೆ. ಆದರೆ ನೇತಾಜಿ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆಯಲ್ಲಿ 2600 ರೂಪಾಯಿ ಇದೆ. ಸಹಕಾರ ಇಲಾಖೆ ಆದೇಶದಿಂದ ವಿವಿಧ ಕಚೇರಿ ಮುಖ್ಯಸ್ಥರಿಗೆ ಈಗ ತಲೆಬಿಸಿ ಜಾಸ್ತಿ ಆಗ್ಬಿಟ್ಟಿದೆ. ಕಮ್ಮಿ ಇರೋ ಕಡೆ ತಗೊಳ್ಳೋಣ ಅಂತಂದ್ರೆ ಇಲ್ಲೇ ತಗೋಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಆಯಿತು, ಅಲ್ಲೇ ತಗೊಳ್ಳೋಣ ಅಂತ ಹೋದರೆ 2600 ರೂಪಾಯಿ ಅಂತ ಅವರು ಹೇಳ್ತಾ ಇದ್ದಾರೆ. ಏನು ಮಾಡೋದು ಈಗ? ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ. ಯಾಕೆ ಈ ಥರದ್ದೊಂದು ಆದೇಶ ಹೊರಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಕನ್ಫ್ಯೂಷನ್ಸ್ ಆಗಿಬಿಟ್ಟಿದ್ದಾರೆ. ತಗೊಳ್ಳಿ, ಕಂಪಲ್ಸರಿ ಹಾಕಿ, ಓಕೆ ಫೈನ್. ಆದರೆ ಇಲ್ಲೇ ತಗೊಳ್ಳಿ, ಅಲ್ಲೇ ತಗೊಳ್ಳಿ, ಅಷ್ಟು ದುಡ್ಡಿಂದೇ ತಗೊಳ್ಳಿ, ಇಷ್ಟು ದುಡ್ಡಿಂದೇ ತಗೊಳ್ಳಿ, ಅದು ಯಾಕೆ ಪ್ರಶ್ನೆ ಆಗಿರೋದು. ಸೊ ಹಾಗಾಗಿ ಒಂದಷ್ಟು ಗೊಂದಲ ಅನ್ನೋದು ಕೂಡ ಇದೀಗ ಉಂಟಾಗ್ಬಿಟ್ಟಿದೆ. ಏನು ಮಾಡೋದು? ತಗೊಳ್ದೇ ಇರೋದಕ್ಕೂ ಆಗಲ್ಲ. ತಗೊಳ್ಳೋಣ ಅಂತ ಅಂದರೆ ಡಬಲ್ ದುಡ್ಡು ಬೇರೆ ಕೇಳ್ತಾ ಇದ್ದಾರೆ. ಏನು ಮಾಡೋದು ಇವಾಗ? ಈ ಆದೇಶವನ್ನು ಪಾಲಿಸ್ಬೇಕಾ, ಪಾಲಿಸಬಾರ್ದಾ, ಏನು ಮಾಡೋದು ಅನ್ನುವಂಥ ಕನ್ಫ್ಯೂಷನ್ಸ್ನಲ್ಲಿ ಇದೀಗ ಇದ್ದಾರೆ. ಸೊ ಇದೆಲ್ಲರಿಗೂ ಈಗ ತಲೆ ಬಿಸಿಯನ್ನು ತರಿಸಿರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಗ್ರಾಮೀಣ ಸೇವಾ ಅಭಿವೃದ್ಧಿ ಸಂಸ್ಥೆ. ಬೇರೆ ಕಡೆ ಸಂವಿಧಾನ ಪೀಠಿಕೆ ನಾಮಫಲಕದ ಬೆಲೆ 500 ರಿಂದ 600 ರೂಪಾಯಿ ಇದೆ. ಆದರೆ ಇಲ್ಲಿ 2600 ರೂಪಾಯಿ ಇರೋದು. ಇಲ್ಲೇ ತಗೊಳ್ಳಿ ಅಂತ ಆದೇಶ. ಹಾಗಾಗಿ ಏನು ಮಾಡ್ತಾರೆ ಗೊತ್ತಿಲ್ಲ. ಯಾಕೆ ಈ ಥರದೊಂದು ಆದೇಶ ಬಂದಿದೆ ಗೊತ್ತಿಲ್ಲ. ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಗೊತ್ತಿಲ್ಲ. ಕ್ಲಾರಿಟಿ ಮಾತ್ರ ಕೊಟ್ಟಿಲ್ಲ. ಆದರೆ ಅಲ್ಲೇ ತಗೊಳ್ಳಿ, ಇಲ್ಲೇ ತಗೊಳ್ಳಿ ಅನ್ನೋದನ್ನು ಮಾತ್ರ ಹೇಳಿದ್ದಾರೆ. ಇದರಿಂದ ಸ್ವಲ್ಪ ಮಟ್ಟಿಗೆ ತಲೆ ಬಿಸಿ ಶುರುವಾಗಿದೆ. ಈ ಥರ ಪರ್ಟಿಕ್ಯುಲರ್ ಆಗಿ ಅಲ್ಲೇ ತಗೊಳ್ಳಿ, ಅಷ್ಟು ದುಡ್ಡಿಂದೇ ತಗೊಳ್ಳಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಇದರ ಅವಶ್ಯಕತೆ ಏನಿತ್ತು? ಯಾಕೆ ಈ ಥರದೊಂದು ಆದೇಶವನ್ನು ಹೊರಡಿಸಿದ್ದಾರೆ? ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿರುವಂಥ ವಿಚಾರ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಪೀಠಿಕೆಯನ್ನು ಅಳವಡಿಕೆ ಮಾಡಿ ಅನ್ನೋದು ಫೈನ್, ಬಟ್ ಅಲ್ಲೇ ತಗೊಳ್ಳಿ, ಇಲ್ಲೇ ತಗೊಳ್ಳಿ ಯಾಕೆ ಅಂತ? ಇವಾಗ ನೀತಿ ಈಗಾಗಲೇ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಸಂವಿಧಾನ ಪೀಠಿಕೆಗಳನ್ನ ಈಗಾಗಲೇ ಹಾಕಲಾಗಿದೆ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ರೀತಿಯ ಸಹಕಾರಿ ಸಂಘಗಳಲ್ಲಿ ಒಂದು ಸಂವಿಧಾನ ಪೀಠಿಕೆಯನ್ನ ಅಳವಡಿಸಿ ಅಂತೇಳಿ ಒಂದು ಸಹಕಾರ ಸಂಘದ ಇಲಾಖೆಯಿಂದ ಆದೇಶವಾಗಿದೆ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಅವರೆಲ್ಲರೂ ಸಹಕಾರ ಸಂಘಗಳಿವೆ. ಆ ಸಂಘಗಳು ಇವತ್ತು ಆ ಪೀಠಿಕೆಗಳನ್ನ ಹಾಕ್ಲಿಕ್ಕೆ ಮುಂದಾಗ್ತಾ ಇದಾರೆ. ಆದ್ರೆ ಈಗ ಎದ್ದಿರುವಂತದ್ದು ಪ್ರಶ್ನೆ ಏನು ಅಂತಂದ್ರೆ ಇಂಥವ್ರ ಜೊತೆನೆ ನೀವು ಖರೀದಿ ಮಾಡ್ಬೇಕು ಅಂತೇಳಿ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸೇವಾ ಅಭಿವೃದ್ಧಿ ಏನಿದೆ, ಈ ಸಂಸ್ಥೆಯಿಂದಲೇ ನೀವು ಈ ಒಂದು ನಾಮಫಲಕಗಳನ್ನ ಖರೀದಿ ಮಾಡಬೇಕು, ಅಲ್ಲಿಯೇ ಖರೀದಿ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನ ಎಲ್ಲಾ ಸಹಕಾರಿ ಸಂಘಗಳಿಗೆ ಕಳುಹಿಸಲಾಗಿದೆ. ಅದು ಒಂದ್ ಕಡೆ ಅಂತಂದ್ರೆ ಅಧಿಕೃತವಾಗಿಯೇ ಇಲ್ಲಂದ್ರೆ ಆದೇಶವನ್ನ ಕಳಿಸಿರೋದು. ಇಲ್ಲಿ ಸಂಘಗಳಿಗೆ ಏನು ಸಂಘಗಳಿವೆ, ಸಹಕಾರ ಸಂಘಗಳಿವೆ, ಆ ಸಂಘಗಳ ಆದೇಶಕ್ಕೆ ಇವರೆಲ್ಲರೂ ಸಹ ಇವತ್ತು ಸಡ್ಡು ಹೊಡೆದರೆ. ಯಾಕೆ ಅಂದ್ರೆ ಒಂದು ಪೀಠಿಕೆ, ಸಂವಿಧಾನ ಪೀಠಿಕೆ ರೆಡಿ ಮಾಡಿ ನಾವು ಗೋಡೆಗಳಿಗೆ ಹಾಕಬೇಕು ಅಂದ್ರೆ 700 ರಿಂದ 300 ರೂಪಾಯಿ ಖರ್ಚಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ನಾವೇನಾದ್ರೂ ಹೆಚ್ಚಿನದಾಗಿ ದೊಡ್ಡದಾಗಿ ಮಾಡ್ತೀವಿ ಅಂತಂದ್ರೆ ಒಂದು 500 ರಿಂದ 600 ರೂಪಾಯಿ ಇದಕ್ಕೆ ಬೆಲೆ ಅಂದ್ರೆ 600 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಈಗ ಏಕಾಏಕಿ 2600 ರೂಪಾಯಿ, ಅದು ಅವ್ರ ಜೊತೆ ನೀವು ಖರೀದಿ ಮಾಡಬೇಕು, ಅಲ್ಲಿಯೇ ಖರೀದಿ ಮಾಡಬೇಕು ಅನ್ನೋದು ಯಾವ ಉದ್ದೇಶಕ್ಕಾಗಿ, ಇದರ ಒಳಮರ್ಮ ಏನು ಅನ್ನೋದನ್ನ ಇಲ್ಲಿ ಅಂತಂದ್ರೆ ಸ್ಪಷ್ಟಪಡಿಸಬೇಕು ಅನ್ನೋದು ಆಯಾ ಸಂಘಗಳ ನಿರ್ದೇಶಕರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ರೆ. ಯಾಕಂದ್ರೆ 2600 ರೂಪಾಯಿ, ಯಾಕಂದ್ರೆ 500 ರಿಂದ 600 ರೂಪಾಯಿ ಒಂದು ಪೀಠಿಕೆ ಸಿದ್ಧವಾಗುವ ಸಮಯದಲ್ಲಿ 2600 ರೂಪಾಯಿ ಒಂದು ಪೀಠಗಳನ್ನ, ಅದು ಆ ಪೀಠಿಕೆಗಳನ್ನ, ಸಂವಿಧಾನ ಪೀಠಿಕೆಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಇದರ ಒಳಗಿನ ಉದ್ದೇಶವನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ಮತ್ತು ಸರ್ಕಾರಕ್ಕೆ ಗಮನಕ್ಕಿದೆಯಾ ಈ ಒಂದು ಸಹಕಾರ ಸಂಘಗಳ ಇಲಾಖೆ ಏನಿದೆ, ಆ ಇಲಾಖೆ ಇಲ್ಲಿ ಅಂತಾರೆ ತನ್ನಷ್ಟಕ್ಕೆ ತಾನೇ ಇಲ್ಲಿ ಅಂತಾರೆ ಆ ಏನು ಸಂಸ್ಥೆ ಏನಿದೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣ ಸಂಸ್ಥೆ ಅಂದ್ರೆ ಅವ್ರ ಜೊತೆ ಇಲ್ಲಿ ಒಳ ಒಪ್ಪಂದಗಳು ಏನು ಮಾಡಿದೆ ಅನ್ನೋದು ಸ್ಪಷ್ಟಪಡಿಸ್ಲಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ. ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಏನಿದೆ ಎಲ್ಲ ಸಹಕಾರ ಸಂಘ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಸಂವಿಧಾನ ಪೀಠಿಕೆ ಎನ್ನುವಂಥ
ಒಂದು ಫಲಕವನ್ನು ಅಳವಡಿಸಬೇಕು ಅಂತೇಳಿ ಆದೇಶ ಮಾಡಿದೆ. ಆದೇಶ ಮಾಡಿರುವುದನ್ನು ನಾವು ಸ್ವಾಗತ ಮಾಡ್ತೀವಿ, ಅದು ಒಳ್ಳೆಯದೇ. ಆದರೆ ಇಂಥದ್ದೇ ಒಂದು ಸಂಸ್ಥೆಯಿಂದ ಏನೈತಿ ನೀವು ಖರೀದಿ ಮಾಡಬೇಕು ಅಂತೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಮಖಂಡಿ ಇವರಿಂದ ಖರೀದಿ ಮಾಡಬೇಕಂತೇಳಿ ಸರ್ಕಾರ ಕಡ್ಡಾಯವಾಗಿ ಖರೀದಿ ಮಾಡಬೇಕಂತ ಆದೇಶ ಮಾಡಿದೆ.